ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಟ್ಯಾಲೆಂಟ್ ಚಾನಲ್ಗೆ ಸ್ವಾಗತ. ಬನ್ನಿ, ಇವತ್ತೊಂದು ನಾನು ಅಮೆಝಾನಲ್ಲಿ ಕೆಲವೊಂದು ಪ್ರಾಡಕ್ಟ್ನ ತೊಗೊಂಡಿದ್ದೀನಿ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಅದೇನೆಲ್ಲ ತೊಗೊಂಡಿದ್ದೀನಿ, ಅದು ರೇಟೆಲ್ಲ ನೋಡ್ಕೊಬರೋಣ. ಸೊ ಫಸ್ಟ್ ಇವಾಗ ಬಂದ್ಬಿಟ್ಟು ಈ ಥರ ನಾನು ಫ್ರೂಟ್ದು ಫೋರ್ಕ್ ತೊಗೊಂಡಿದ್ದೀನಿ. ಅಂದರೆ ಟೂತ್ ಪಿಕ್ ಕಡ್ಡಿ ಯೂಸ್ ಮಾಡೋ ಬದಲು ಈ ಥರ ಒಂದು ಆರ್ಟಿಫಿಷಿಯಲ್ ಆಗಿ ಸಿಗುತ್ತೆ. ಇದರಲ್ಲಿ ತುಂಬ ವೆರೈಟಿ ಆಫ್ ಸಿಗುತ್ತೆ ಡಿಸೈನು. ಅದರಲ್ಲೂ ನಾನು ಆಫರ್ ಇರೋವಾಗ ನೋಡಿ ತೊಗೊಂಡೆ. ಸಿಂಗಲ್ ಪೀಸ್ ಆದರೆ ಕಡಿಮೆ ರೇಟಿಗೆ ಸಿಗುತ್ತೆ, ಆದರೆ ಅದಕ್ಕೆ ಎಕ್ಸ್ಟ್ರಾ ಚಾರ್ಜ್ ಬೇರೆ ಕೊಡಬೇಕಾಗುತ್ತೆ. ನನಗೆ ಬಂದ್ಬಿಟ್ಟು 2 ಪೀಸ್ ಆಗಿ ಸೆಟ್ ಸಿಕ್ಕಿತ್ತು, ಅದರಿಂದ ನಾನು ತಗೊಂಡೆ. ಇದ್ರ ಎಲ್ಲ ರೇಟು ಸ್ಕ್ರೀನ್ ಮೇಲೆ ಹಾಕ್ತಾ ಇರ್ತೀನಿ, ನೋಡ್ಕೊಳ್ಳಿ. ಸೊ ಈ ಥರ ನೀವು ಫ್ರೂಟ್ ಸಲಾಡ್ ಮಾಡಿದಾಗ ಮಕ್ಕಳಿಗೆ ಈ ಥರ ಒಂದು ಕಲರ್ಫುಲ್ಲಾಗಿ ಕೊಟ್ಟಾಗ ಅವ್ರು ತುಂಬಾ ಇಷ್ಟಪಟ್ಟು ತಿಂತಾರೆ, ಎಂಜಾಯ್ ಮಾಡಿಕೊಂಡು. ಇದನ್ನು ನೀವು ಎಲ್ಲಾದರೂ ಶೋಕೇಶಲ್ಲಿ ಡೆಕೋರ್ ಐಟಮ್ ಆಗಿ ಕೂಡ ಇಟ್ಕೊಬೋದು. ಕಿಚನಲ್ಲಿ, ಫ್ರಿಜ್ಜಲ್ಲಿ ಅಥವಾ ಶೋಕೇಶಲ್ಲಿ ಇಡೋಕ್ಕೂ ನೋಡೋಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಸೊ ಆ ಕಾರಣಕ್ಕೋಸ್ಕರ ನಾನು ತೊಗೊಂಡೆ. ಕೆಲವೊಂದು ಟೈಮ್ ನಮ್ಮ ಮನೇಲಿ ಫ್ರೂಟ್ ಸಲಾಡ್ ಮಾಡ್ತಿರಲ್ವಾ, ಈ ಟೂತ್ ಪಿಕ್ ಕಡ್ಡಿ ಸಿಕ್ಕಿಲ್ಲ ಅಂದರೆ ಈ ಥರ ಒಂದು ಪ್ರಾಡಕ್ಟ್ ನಮ್ಮ ಎದುರುಗಡೆ ಕಣ್ಣಿಗೆ ಕಾಣಿಸುತ್ತೆ. ಅವಾಗ ಈಸಿಯಾಗಿ ನಾವು ಸರ್ವ್ ಮಾಡೋದಕ್ಕೆ ಯೂಸ್ಫುಲ್ ಆಗುತ್ತೆ. ಅದಕ್ಕೋಸ್ಕರ ಇದೊಂದು ತಗೊಂಡೆ. ಮತ್ತು ಕಡಿಮೆ ರೇಟಿಗೆ ಸಿಕ್ತು, ಅದು 2 ಪೀಸ್ ಸಿಕ್ತು. ಈ ಥರ ನಿಮಗೆ ವೆರೈಟಿ ಆಫ್ ಡಿಸೈನಲ್ಲಿ ಸಿಗುತ್ತೆ. ಖಂಡಿತ ನಿಮಗೂ ಇಷ್ಟ ಆದರೆ ನೀವು ಸಹ ಹೋಗಿ ತಗೋಬೋದು. ಇದು ನಾನು ಅಮೆಝಾನಲ್ಲಿ ತಗೊಂಡಿದ್ದು. ಮತ್ತು ದಯವಿಟ್ಟು ತುಂಬ ಜನ ಬೇಜಾರು ಮಾಡ್ಕೋಬೇಡಿ, ಕ್ರಾಫ್ಟ್ ವಿಡಿಯೋನು ತೋರಿಸ್ತೀನಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಈ ಥರ ಗಾಜಿನ ಬೌಲ್ ತೊಗೊಂಡಿದ್ದೀನಿ. ಇದು ಬಂದು ಡಿಮಾರ್ಟಲ್ಲಿ ತೊಗೊಂಡೆ. ಇದು ಎಲ್ರಿಗೂ ಗೊತ್ತಿರೋವಂಥದ್ದೇ. ಸೊ ಗಾಜಿನ ಐಟಮ್ ತುಂಬಾ ಕಡಿಮೆ ರೇಟಿಗೆ ಸಿಗುತ್ತೆ ಡಿಮಾರ್ಟಲ್ಲಿ. ಹಂಗಾಗಿ ನಾನು ಕಿಚನ್ಗೆ ಒಂದು 2 ಯೂಸ್ ಆಗುವಂಥದ್ದು ತೊಗೊಂಡಿದ್ದೀನಿ. ಹಾಗೆ ಇದು ಒಂದು 2 ಚಿಕ್ಕ ಚಿಕ್ಕ ಗ್ಲಾಸ್ ಕೂಡ ತೊಗೊಂಡಿದ್ದೀನಿ. ಸೊ ಅದು ಕಪ್ಪು, ಇದು ಗಾಜಿನದು ಲೋಟ ಅಂತಲೇ ಹೇಳ್ಬೋದು, ಟೀ ಕುಡಿಯೋದಕ್ಕೆ. ಸೊ ಇವಾಗೆಲ್ಲ ಏನಂದರೆ ಈ ಸಮ್ಮರ್ ಟೈಮ್ ಬಂದಾಗ ಸೊ ಫುಲ್ ಜಾರ್ ಸೋಡಾ ಎಲ್ಲ ಯೂಸ್ ಮಾಡ್ತಿರಲ್ಲ, ಅಂಥದಕ್ಕೆ ಯೂಸ್ ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಈ ಥರ ಬೇಕಿಂಗ್ ಸೋಡಾ ತೊಗೊಂಡಿದ್ದೀನಿ. ಇದು ಅಮೆಝಾನಲ್ಲಿ ತೊಗೊಂಡಿದ್ದು. ನಾನು ತುಂಬ ವರ್ಷದಿಂದ ಇದನ್ನೇ ಯೂಸ್ ಮಾಡೋದು. ಸೊ ಇದು ಕುಕ್ಕಿಂಗೇ ಆಗಲಿ ನೀವು ಕ್ಲೀನಿಂಗ್ ಆಗಲಿ ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಈ ಥರ ಟೊಯಿನ್ ದಾರ ತೊಗೊಂಡಿದ್ದೀನಿ. ಇದು ಲಾಸ್ಟ್ ಟೈಮ್ ತೋರಿಸಿದಾಗ ಅದು ಬೇರೆ ಥರ ತೊಗೊಂಡಿದ್ದೆ. ಇದು ಸ್ವಲ್ಪ ಥಿಕ್ನೆಸ್ ದಪ್ಪ ಇರೋದು. ಸೊ ಇದು ರೇಟೆಲ್ಲ ಸ್ಕ್ರೀನ್ ಮೇಲೆ ಹಾಕ್ತೀನಿ, ದಯವಿಟ್ಟು ನೋಡ್ಕೊಳ್ಳಿ. ಹಾಗೆ ನಮಗೆ ಕ್ರಾಫ್ಟಿಗೆ ಬೇಕಾಗಿರುವಂಥ ಮುಖ್ಯವಾದ ಒಂದು ಫ್ಯಾಬ್ರಿಕ್ ಪೇಂಟು ಮತ್ತು ಮೆಟಾಲಿಕ್ ಪೇಂಟ್ ತೊಗೊಂಡಿದ್ದೀನಿ. ಇದು ಒಂದು ಬಾಟಲ್. ಇದೊಂದು ಬಾಕ್ಸ್ 100, ಇದೂ ಅಷ್ಟೇ 100. ಆದರೆ ಕಲರ್ ವೈಸು ನಿಮಗೆ ಬೇರೆ ಬೇರೆ ಥರ ಸಿಗುತ್ತೆ ಮತ್ತು ಸೈಜು ಸಿಗುತ್ತೆ, ಗ್ರಾಮ್ ಲೆಕ್ಕದಲ್ಲಿ ಯಾವ ಥರ ಬೇಕು ಅಂತ. ಮತ್ತು ತುಂಬ ಜನ ಕಮೆಂಟಲ್ಲಿ ಕ್ರಾಫ್ಟದ್ದು ಕೇಳ್ತಾ ಇದ್ದೀರಾ. ಸೊ ನನ್ನ ಹತ್ರ ಕ್ರಾಫ್ಟದ್ದು ವೀಡಿಯೋಗಳು ತುಂಬ ಮಾಡಿಟ್ಟಿದ್ದೀನಿ, ಅದೇ ನಮಗೆ ಟೈಮ್ ಇಲ್ಲ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಯಾಕಂದರೆ ನಂದು ರೇಖಾ ಅಡುಗೆ ಅಂತ ಕುಕ್ಕಿಂಗ್ ಚಾನಲ್ ಇದೆಯಲ್ಲ, ಅದರಲ್ಲೂ ಸ್ವಲ್ಪ ಜಾಸ್ತಿ ನಾನು ಟೈಮ್ ತೊಗೊತಾ ಇದ್ದೀನಿ. ಅದಕ್ಕೆ ಕ್ರಾಫ್ಟಲ್ಲಿ ಬಿಡ್ತಲ್ಲ. ಖಂಡಿತ ನೆಕ್ಸ್ಟ್ ಇಯರಿಂದ ನಾನು ಅಪ್ಲೋಡ್ ಮಾಡೇ ಮಾಡ್ತೀನಿ. ಕ್ರಾಫ್ಟ್ಗಳು ತುಂಬ ವೀಡಿಯೋ ಮಾಡಿಟ್ಟಿದ್ದೀನಿ, ಜಸ್ಟ್ ಎಡಿಟ್ ಮಾಡೋಕ್ಕೆ ಟೈಮ್ ಇಲ್ಲ. ಅದಕ್ಕೋಸ್ಕರನೇ ದಯವಿಟ್ಟು ಯಾರೂ ಬೇಜಾರು ಮಾಡ್ಕೊಳ್ಳೇಬೇಡಿ. ನೋಡಿ, ಈ ಥರ ಕಲರ್ಗಳ ಪೇಂಟ್ ತೊಗೊಂಡಿದ್ದೀನಿ. ನನಗಂತೂ ತುಂಬಾ ಇಷ್ಟ ಪೇಂಟ್ ಮಾಡೋದು ಅಂದರೆ. ಆದರೆ ನನಗೆ ಅಷ್ಟೊಂದು ಬರೋಲ್ಲ, ಅದನ್ನು ಗೊತ್ತಿರೋಷ್ಟು ಬರುತ್ತೆ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಈ ಥರ ಒಂದು ಕ್ಯಾಂಡಲ್ದು ಗಣೇಶದು ತೊಗೊಂಡಿದ್ದೀನಿ. ಇದರಲ್ಲಿ ಬೇರೆ ಥರ ದೇವ್ರುಗಳದ್ದು ಸಿಗುತ್ತೆ. ಇದು ಕತ್ಲಲ್ಲಿ ಇದು ಅಣಿಸಿದಾಗ ಅದ್ರದ್ದು ಏನಿದೆ ಅದು ಬಿಂಬ ಅದು ಗೋಡೆ ಮೇಲೆ ಬೀಳುತ್ತೆ. ನೀವು ಎಲ್ಲಿರ್ತೀರ ಅಲ್ಲಿ ಬೀಳುತ್ತೆ. ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಸೊ ಇದಂತೂ ನನಗೆ ತುಂಬಾ ಇಷ್ಟಪಟ್ಟು ತೊಗೊಂಡೆ. ಇದರಲ್ಲಿ ಲಕ್ಷ್ಮೀನೂ ಸಿಗುತ್ತೆ, ಬೇರೆ ಶಿವದೇವರು ಆ ಥರ ಎಲ್ಲ ಸಿಗುತ್ತೆ. ಇದಂತೂ ದೀಪಾವಳಿ ಟೈಮಲ್ಲೆಲ್ಲ ನಿಮ್ಮ ಮನೇಲಿ ಕರೆಂಟ್ ಹೋದಾಗ ಇದು ಇಟ್ಟು ನೋಡಿ, ನಿಮಗೆ ಗೊತ್ತಾಗುತ್ತೆ. ಮತ್ತು ಕಡಿಮೆ ರೇಟಿಗೂ ಸಿಗುತ್ತೆ, ತುಂಬಾ ಒಂದು ಯೂಸ್ ಆಗುವಂಥದ್ದೇ. ನೆಕ್ಸ್ಟ್ ಬಂದ್ಬಿಟ್ಟು ಕ್ಲೇದು ಗಣೇಶ ತೊಗೊಂಡಿದ್ದೀನಿ. ಇದು ಬಂದ್ಬಿಟ್ಟು ಸಾಂಬ್ರಾಣಿದು ಬತ್ತಿ ಅಂತಾರಲ್ಲ, ಇದು ಅಂಟಿಸ್ಬಿಟ್ಟು ಅದ್ರ ಮೇಲೆ ಇಟ್ಟಾಗ ಕೆಳಗಡೆಯಿಂದ ಹೊಗೆ ಬರುತ್ತಲ್ವ, ಅದು ಕ್ಲೇದು ಗಣೇಶ ಯಾವ ಥರ ಮಾಡಿರ್ತಾರೋ ಆ ಥರನೇ ಬರುತ್ತೆ ಶೇಪು. ನಾನು ವೀಡಿಯೋ ಅದನ್ನು ತೋರಿಸ್ತೀನಿ. ತುಂಬಾ ಚೆನ್ನಾಗಿರುತ್ತೆ. ನಾನು ತುಂಬ ಇಷ್ಟಪಟ್ಟು ತೊಗೊಂಡೆ. ಆದರೆ ನೆಕ್ಸ್ಟ್ ಡೇಗಳಲ್ಲಿ ನಾನೇ ಮನೇಲಿ ಯಾವ ರೀತಿ ಮಾಡೋದಂತಲೂ ತೋರಿಸ್ಕೊಡ್ತೀನಿ. ಸೊ ಆವಾಗ ನೀವು ಸಹ ಮನೇಲಿ ಮಾಡ್ಕೊಬೋದು, ನೋಡ್ತಾ ಇರ್ಬೋದು. ಈ ಥರ ನಾನು ತೊಗೊಂಡಿದ್ದೀನಿ. ಇದರಲ್ಲೂ ಅಷ್ಟೇ ನಿಮ್ಗೆ ಯಾವ ಥರ ಬೇಕೋ ಆ ಥರ ದೇವರುಗಳು ಸಿಗುತ್ತೆ. ಬುದ್ಧ ಆಗಲಿ, ಶಿವ ಆಗಲಿ, ಈ ಥರ ಗಣೇಶ ಆಗಲಿ ಸಿಗುತ್ತೆ. ನಾನು ಗಣೇಶನ ಇಷ್ಟಪಟ್ಟು ತೊಗೊಂಡೆ. ತುಂಬಾ ಚೆನ್ನಾಗಿದೆ. ಇದೊಂದು ಡೆಕೋರ್ ಐಟಮ್ಮೇ. ನಿಮ್ಮ ಮನೇಲಿ ಯಾವಾಗ ಬೇಕಾದರೂ ನೀವು ಅಂಟಿಸ್ಕೊಬೋದು. ತುಂಬಾ ನೋಡೋಕ್ಕೆ ಚೆನ್ನಾಗಿರುತ್ತೆ. ಸೊ ಇವಾಗ ನೋಡ್ತಾ ಇರ್ಬೋದು, ಈ ಥರ ಹೊಗೆ ಬಂದಾಗ ನೋಡಿ, ಆ ಥರ ಸ್ಟೆಪ್ ಇದೆಲ್ಲ ಅದೇ ಥರ ಬರುತ್ತೆ. ಸೊ ಖಂಡಿತ ಇವತ್ತು ಕೊಟ್ಟಂಥ ಮಾಹಿತಿ ಮತ್ತು ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ರೇಖಾ ಟ್ಯಾಲೆಂಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.